ಇರುವಂಥ ಎಲ್ಲ ಗುರು ಹಿರಿಯರಿಗೆ ಹಾಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ. ಫ್ಲೈಯಿಂಗ್ ಕಿಂಗ್ ಮಂಜು ಅಂತೇಳಿ ಕಲಾವಿದ ನೋಡಿದ್ರಿ ಆಗಲೇ. ಮುಂದೆ ಬರ್ತಾ ಇರೋಂಥ ಚಿತ್ರಗಳು ಸಾಲಾಗಿದೆ. ಈ ಒಂದು ಕಿರುಚಿತ್ರನ ನೋಡಿದಾಗ ನಿಮ್ಗೆ ಯಾವ ಭಾವನೆ ಆಯಿತು, ನನಗೂ ಅಷ್ಟೇ ಭಾವನೆಗಳಾಯಿತು. ಬಿಕಾಸ್ ನಾನು ಕಿರುಚಿತ್ರ ಮಾಡ್ಕೊಂಡೇ ಬಂದಂಥವನು. ನಿನ್ನೆ ಅಲ್ಲಿ, ಇವತ್ತಿಲ್ಲಿ, ನಾಳೆ ಈ ಜಾಗ ನಾನು ಅವ್ರಿಗೆ ಬಿಟ್ಕೊಟ್ಟು ಮುಂದೆ ಹೋಗ್ತಾ ಇರಬೇಕು. ಸೊ ಈ ಪ್ಲೇಸ್ಗೆ ಅವರು ಬೇಗ ಬರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಒಂದು ಕಿರುಚಿತ್ರ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅಲ್ಲಿಂದ ಬಂದವನಲ್ವ. ಸೊ ಹಾಗಾಗಿ ಒಳ್ಳೆಯದಾಗಲಿ. ಈಗ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ನಮಗೆಲ್ರಿಗೂ ಚೆನ್ನಾಗಿ ಗೊತ್ತು. ಗೊತ್ತಾ ಗೊತ್ತಾ ದಯವಿಟ್ಟು ಕನ್ನಡ ಸಿನಿಮಾ ನೋಡೋಣ. ಥಿಯೇಟ್ರಿಗೆ ಬನ್ನಿ, ನೀವೆಲ್ಲ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ. ಹೋರಾಡಕ್ಕೆ ಹೊಡೆದಾಡಕ್ಕೆ ಬಲಿಯಾಗೋದು ಬಡವ್ರ ಮಕ್ಕಳೇ. ಹಾಗಾಗಿ ಹೊಡೆದಾಟ ಸ್ಕ್ರೀನ್ ಮೇಲೆ ಇರುತ್ತೆ, ಹೋರಾಟ ನಿಮ್ಮ ಮುಂದೆ ಇರುತ್ತೆ. ದಯವಿಟ್ಟು ಬಡವ್ರ ಮಕ್ಕಳನ್ನ ಮುಂದೆ ಬಿಡಿ ಸ್ವಲ್ಪ. ನಮ್ಮ ಉದ್ದೇಶ ಇಷ್ಟೇ, ತಮ್ಮಗಳನ್ನ ಎಂಟರ್ಟೈನ್ ಮಾಡಬೇಕು, ತಮಗೆಲ್ಲರಿಗೂ ಒಂದು ಒಳ್ಳೆ ಸವಿರುಚಿಕ ಅಂತ ಒಂದು ಸಿನಿಮಾಗಳನ್ನ ಕೊಡಬೇಕು ಅಂತೇಳಿನೇ ನಾನು ಮತ್ತು ನಮ್ಮ ಸೀನಿಯರ್ಸ್ ಭಾಳಷ್ಟು ಜನ ಇದ್ದಾರೆ, ನಮ್ಮ ಬ್ರದರು ಮತ್ತು ಡೈರೆಕ್ಟರ್ಗಳು, ಈಗ ಚಿಗುರ್ತಾರಂತಹ ನಮ್ಮ ಕಲಾವಿದರು, ನಾಯಕಿಯರು, ಇವರೆಲ್ಲ ಬಂದಿರೋದು ಉದ್ದೇಶ ಒಂದೇ, ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ. ನೀವೆಷ್ಟು ಎನ್ಕರೇಜ್ ಮಾಡ್ತೀರೋ ಅಷ್ಟು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾತ್ರ ನಾವು ಮಾಡ್ತೀವಿ ಅಂತ ಆನೆಸ್ಟ್ ಆಗಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಿರುಚಿತ್ರಕ್ಕೆ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಟೀಮ್ನ ಬ್ಯಾಕ್ ಬೋನ್, ಹಾಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಬಾಕಿನಾಥ್ ಅಂತ. ರೀಸೆಂಟಾಗಿ ಒಂದು ಕನ್ನಡ ಫಿಲ್ಮ್ ಡೈರೆಕ್ಟ್ ಮಾಡಿದೆ, ಫಾರ್ ರಿಜಿಸ್ಟ್ರೇಷನ್ ಅಂತ. ಪೃಥ್ವಿ ಎಂಬರ್ ಮತ್ತು ಲವ್ ಮಾಕ್ಟೇಲ್ ಮಿಲನ್ ನಾಗರಾಜ್ ಕಾಂಬಿನೇಷನ್ ಮಾಡಿದೆ. ಸೊ ಒಂದು ಮೇಯ್ನ್ ಉದ್ದೇಶ ನನಗೆ ಖುಷಿಯಾಗಿದೆ ಅಂದರೆ 3-4 ಉದ್ದೇಶಗಳು ಹೇಳ್ತೀನಿ. ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ಶ್ಯಾಡೋ ಅಂತ 2005ರಲ್ಲಿ ನಾನು ರೋಹಿತ್ ವರ್ಕಿ ಇದೇ ಜಾಗದಲ್ಲಿ ಲಾಂಚ್ ಮಾಡಿದ್ದೆ. ಸೊ ಇಲ್ಲಿಂದಾನೇ ನನ್ನ ಶಾರ್ಟ್ ಫಿಲ್ಮ್ ಶುರು ಆಯಿತು. ಸೊ ಇಲ್ಲಿಂದ ಎಲ್ಲ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ಗೆಲ್ಲ ಸುಚಿತ್ರಾ ಫಿಲ್ಮ್ ಸೊಸೈಟಿ ಹ್ಯಾಸ್ ಬೀನ್ ವೆರಿ ಇನ್ಸ್ಟ್ರೂಮೆಂಟಲ್ ನನಗೆ. ನಾನು ಐ ಟಿ ಕೆಲಸ ಮಾಡ್ತೀನಿ. ಸೊ ಅಲ್ಲಿ ನನಗೆ ಸುಚಿತ್ರಾ ಅವರು ತುಂಬ ಸಪೋರ್ಟ್ ಮಾಡಿ ಎಲ್ಲ ಫೆಸ್ಟಿವಲ್ಸ್ಗೆ ಅವರೇ 2005ರಲ್ಲಿ ಯಾವ ಫೆಸ್ಟಿವಲ್ಸ್ ಇರಲಿಲ್ಲ, ಶಾರ್ಟ್ ಫಿಲ್ಮ್ಸೇ ಇರಲಿಲ್ಲ. ಸೊ ಅಲ್ಲಿಂದ ಎಲ್ಲ ಕಡೆ ಅವರೇ ಬೇರೆ ಬೇರೆ ದೇಶಕ್ಕೆಲ್ಲ ಅವರೇ ಕಳಿಸಿ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ಎರಡನೇದೇನೆಂದರೆ ನಿಮ್ಮ ಟೀಮ್ ಪ್ರಿಪರೇಷನ್ಸ್ ಇಸ್ ವಾಟ್ ಐ ಲೈಕ್ ಇಟ್ ವೆರಿ ಮಚ್. ಅಂದರೆ ಸಣ್ಣ ಸಣ್ಣ ಮೈನ್ಯೂಟ್ ಡೀಟೇಲ್ಸ್ ತುಂಬ ಮಾಡ್ಕೊಡಿದ್ದಾರೆ. ಎಷ್ಟು ಜನ ಅಬ್ಸರ್ವ್ ಮಾಡಿದ್ದಾರೆ. ಯೂಶಲಿ ಏನಾಗುತ್ತೆ, ಫಿಲಮ್ ನಾವೆಷ್ಟು ಶೋಸ್ ಹೋಗ್ತಿರ್ತೀವಿ, ನಾವು ಎಲ್ಲ ಟಿ ಶರ್ಟ್ ಹಾಕೊಂಡಿರ್ತಾರೆ, ಅವ್ರ ಹಿಂದೆ ಅವ್ರ ಹೆಸರು ಹಾಕೊಂಡಿರ್ತಾರೆ. ಫಸ್ಟ್ ಟೈಮ್ ನಾನು ನೋಡಿರೋದು ಅವ್ರು ಏನು ಡೆಸಿಗ್ನೇಷನ್ ಅಂತ, ವಿಚ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಬಿಕಾಸ್ ಯು ಶುಡ್ ನೋ ವಾಟ್ ಎವ್ರಿಬಡಿ ಏನು ಮಾಡಿದ್ದಾರೆ. ನನಗೆ ಇವಾಗ ಆರ್ಟ್ ಡೈರೆಕ್ಟರ್ ಯಾರು ಗೊತ್ತು, ಒಬ್ರು ಮ್ಯೂಸಿಕ್ ಯಾರು ಗೊತ್ತು, ಡೈರೆಕ್ಟ್ರು ಜಕಿನ್ ಬಿಚ್ಚ ಇಲ್ಲ ಅವರು. ಅಂಡ್ ಮೂರನೇದು ತುಂಬಾ ಇಷ್ಟ ಆಗಿದೆ ಅಂದ್ರೆ ನಿಮ್ಮ ಪೇರೆಂಟ್ಸ್ಗೆ ಕರ್ಕೊಂಡ್ಬಂದು ಇಲ್ಲಿ ಸನ್ಮಾನ ಮಾಡೋದಲ್ಲ, ಅದು ವೆರಿ ನೈಸ್. ಬಿಕಾಸ್ ನಾವು ಅದೇ ಕೆಲಸ ಮಾಡ್ತೇವೆ. ನಾವು ಸಣ್ಣ ಪುಟ್ಟ ದುಡ್ಡೆಲ್ಲ ಖರ್ಚು ಮಾಡಿ ಶಾಸ್ತ್ರ ಮಾಡೋಕ್ಕಾಗಲ್ಲ. ಎಂಡ್ ಆಫ್ ದ ಡೇ ಅದೇ ಅಲ್ಲ, ಅದು ನಿಮ್ಮದು ಆಶೀರ್ವಾದ ಬಂತು ಅಂದರೆ ಎಲ್ಲ ದಟ್ಸ್ ದ ಮೇನ್ ಬುನಾದಿ. ಆ್ಯಂಡ್ ಕಮಿಂಗ್ ಟು ಫಿಲಮ್ಸ್ ಪಾರ್ಟ್ ಅಲ್ಲ, ಫಿಲಮ್ ಪಾರ್ಟ್ ಬಂದಾಗ ನನಗೆ ಎಲ್ಲ ಮೈನ್ಯೂಟ್ ಡೀಟೇಲ್ಸ್ ತುಂಬ ಇಷ್ಟ ಆಯಿತು. ಇನ್ಕ್ಲೂಡಿಂಗ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್, ಡೈರೆಕ್ಷನ್ ಆಗಲಿ, ಡೈಲಾಗ್ಸು, ಅಂದರೆ ಎಷ್ಟು ಬೇಕೋ ಅಷ್ಟೇ. ತುಂಬ ಓವರ್. ಫಾರ್ ಎಕ್ಸಾಂಪಲ್ 2ನೇ ಫಿಲಮಲ್ಲಿ ಲೈಫಲ್ಲಿ ಹೀರೋ ಇಂಟ್ರೊಡಕ್ಷನ್ ಇತ್ತಲ್ಲ, ಅಷ್ಟು ವಿಸಲ್ಗಳು, ಆ ಡೈಲಾಗ್ಸ್ ಜಾಸ್ತಿ ಇಲ್ಲ, ಸಿಂಪಲ್ ಆಗಿದೆ, ಬಟ್ ಸ್ಟಿಲ್ ಆ ವಿಸಲ್ಗಳು ಬಂತು. ಅಂದರೆ ನಿಮ್ಮ ಟೀಮ್ ಮೇಲೆ ಇರೋ ಪ್ರೀತಿ ಅಲ್ವಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾರು ಇಟ್ಸ್ ನಾಟ್ ಲೈಕ್ ವಿಸಿಲ್ ಹೊಡಿರೋ ಹಂಗೆ ಇಲ್ಲ, ಇದು ನಿಮ್ಮ ಮನಸ್ಸಿಂದ ಬಂದಿದೆ. ಆ್ಯಂಡ್ ಎಂಡಲ್ಲಿ 2 ಫಿಲ್ಮ್ ಆದ ತಕ್ಷಣ ವಾಟ್ ಐ ಫೆಲ್ಟ್ ವಾಸ್ ಐ ಕುಡ್ ಸಿ ಅ ಸ್ಮೈಲ್ ಇನ್ ಎವ್ರಿಬಡೀಸ್ ಫೇಸ್. ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಬಂತು, ಎಂಟೈರ್ ಫೀಲ್ ಎವ್ರಿಬಡಿ ಅದೇ ಸ್ಮೈಲ್ ಬಂತು. ನೀವು ಎಂಟೈರ್ ಟೀಮ್ ಶಾರ್ಟ್ ಫಿಲ್ಮಲ್ಲಿ ನಾನು ಇಷ್ಟು ಜನ ನೋಡ್ತಿರೋದು ಇವತ್ತೇ ಫಸ್ಟ್. ನಾನು ಬಂದಿಲ್ಲ ಅಂದರೆ ನಾನು ಮಿಸ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಫ್ಲೈಯಿಂಗ್ ಟೀಮ್ ಮಂಜು ಸರ್, ನೈಸ್. ಯಾಕಂದ್ರೆ ಇವ್ರು ಸರ್ದು ನಾನು ಭೇಟಿ ನೋಡಿದಾಗ ಆ್ಯಕ್ಷನ್ಸ್ ಭಯಂಕರ ಸರ್, ನೀವಂತೂ ಭಯಂಕರ. ಅಂದರೆ ಇಟ್ಸ್ ಜರ್ನಿ ಅಲ್ಲ, ಐ ಕುಡ್ ಸಿ ಹಿಸ್ ವರ್ಕ್ ಅಲ್ಲ. ತುಂಬ ಕೆಲಸ ಇದೆ ಶಾರ್ಟ್ ಫಿಲ್ಮ್. ಅವ್ರು ಸರ್ ಹೇಳ್ದಂಗೆ ಸುಮಾರು ಕೆಲಸಗಳಿರುತ್ತೆ. ಅದರಲ್ಲಿ ಒಂದು ಆಕ್ಷನ್ ಸಿನಿಮಾ ಇಸ್ ಮೋರ್ ಡಿಫಿಕಲ್ಟ್. ಇಟ್ ಗೋಸ್ ನಮ್ದೆಲ್ಲ 35 days 40 days ಮುಗಿಸ್ಬಿಡ್ತೀವಿ. ಇದೆಲ್ಲ 50 60 70 80 days ಆಗಿಬಿಡುತ್ತೆ. ಸೊ ಆ್ಯಸ್ ಸರ್ ಟೋಲ್ಡ್, ಕನ್ನಡ ಫಿಲ್ಮ್ ಬೆಳೆಸಿ ದಯವಿಟ್ಟು. ಯಾಕಂದರೆ ಇಷ್ಟು ಜನ ನಂಗೆ ಒಂದು ಖುಷಿಯಾಗಿದೆ ಗೊತ್ತಾ ಸರ್,
ಐ ಮೈಟ್ ಟಾಕ್ ಮೋರ್ ಬಟ್ ಸ್ಟಿಲ್ 1 minute ಹೇಳಿ ತೊಗೊತೀನಿ. ಇಷ್ಟು ಜನ ಒಂದು ಸಿನಿಮಾಗೆ ಬಂದರೆ ಸಿನಿಮಾ ಖಂಡಿತ ಗೆಲ್ಲುತ್ತೆ. ನೀವು ಎಲ್ಲಿ ಮಾಡಬೇಕು ಅಲ್ಲಿ ಖರ್ಚು ಮಾಡಿದ್ದೀರಾ, ಅದು ಕೂಡ ಐ ಕುಡ್ ಸಿ ದಟ್. ಆದಷ್ಟು ಔಟ್ಡೋರ್ ಲೊಕೇಶನ್ ತೊಗೊಂಡಿದ್ದೀರಾ, ಬಿಕಾಸ್ ಲೈಟಿಂಗ್ ಕಮ್ಮಿ ಆಗುತ್ತೆ ಅಂತ ಗೊತ್ತು ನನಗೆ. ಸೊ ನಮ್ಮದು ಫಸ್ಟ್ ಫಿಲ್ಮ್ ಶ್ಯಾಡೋ ಅಂತ ಇಟ್ಟಿದ್ದೆ, ಅದು ನನಗೆ ದುಡ್ಡಿರಲಿಲ್ಲ. ಹ್ಯಾಲೋಜನ್ ಬಲ್ಪಲ್ಲಿ 50 ರೂಪಾಯಿ ಬಾಡಿಗೆ ತೊಗೊಂಬಂದು ಮಾಡಿದ್ದವಾಗ ಅದನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಅಡೂರು ಗೋಪಾಲಕೃಷ್ಣ ಸರ್ ಇದ್ದಾರೆ. ಅವ್ರು ಹೇಳಿದ್ರು, ಐ ನೋ ವೈ ದ ರೀಸನ್ ಯು ಪುಟ್ ಫಿಲ್ಮ್ ಶ್ಯಾಡೋ, ಬಿಕಾಸ್ ಎಲ್ಲ ಕಡೆ ಶ್ಯಾಡೋ ಇತ್ತು ಪಿಕ್ಚರಲ್ಲಿ, ಒಂದೇ ಲೈಟು ಎಷ್ಟು ಬರುತ್ತೆ ಶ್ಯಾಡೋ. ಸೊ ಫೆಸ್ಟಿವಲ್ಸ್ ಕಳಿಸಿ ನನ್ನ ಅಡ್ವೈಸು. ಎಲ್ಲ ಕಡೆ ಎಲ್ಲೆಲ್ಲ ಫಿಲ್ಮಿಗೆ ಫ್ರೀ ಅಂತಿದೆ, ಫಿಲ್ಮ್ ಫ್ರೀ ಅಂತ .com ಮಾಡಿದೆ, ಎಲ್ಲ ಕಡೆ ಫ್ರೀ ಇರುತ್ತೆ, ಫ್ರೀ ಇರುತ್ತೆ, ಎಲ್ಲಿ ಫ್ರೀ ಇರುತ್ತೆ ಮಾಡ್ರಿ, ದುಡ್ಡು ಹಾಕ್ಬೇಡ್ರಿ, ಎಲ್ಲಿ ಮಾಡ್ರಿ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ಸ್ ಫಾರ್ ಯರ್ ಟೈಮ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರು ಅಂತ. ಮೈಕ್ ಇಟ್ಕೊಂಡ್ರೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಸಾರಿ. ನಾನು ವರ್ಕ್ ನೋಡಿದ್ದೀರಾ, ಸೊ ನೀವು ಮಾತಾಡಬೇಕು ವರ್ಕ್ ಬಗ್ಗೆ, ನಾವು ಜಾಸ್ತಿ ಮಾತಾಡೋದ್ರಿಂದ. ಒಳ್ಳೆ ಮೆಸೇಜ್ ಇದೆ. ಡೈರೆಕ್ಟ್ರು ಮೋಹನ್ ಅವ್ರಿಗೆ ಆಲ್ ದ ಬೆಸ್ಟ್, ಪ್ರೊಡ್ಯೂಸರ್ ಕೂಡ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಆದಷ್ಟು ಬೇಗ ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೆ. ಎಲ್ಲರೂ ಶೇರ್ ಮಾಡಿ, ಎಲ್ಲರೂ ಹೇಳಿ, ನೀವು ನೋಡಿ. ಥ್ಯಾಂಕ್ ಯು. ಮಂಜು ಸರ್, ನಿಮ್ಮ ನೆಕ್ಸ್ಟ್ ಮೂವಿ ಒಳ್ಳೇದಾಗಲಿ. ಆ್ಯಕ್ಚುಲಿ ಮೊನ್ನೆ ಹಿರಣ್ಯ ಮೂವಿ ನೋಡಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಡೈರೆಕ್ಟ್ರು ನನ್ನ ಫ್ರೆಂಡ್ ಪ್ರವೀಣ್ ಅಂತ ಫ್ರೆಂಡ್. ಸೊ ನಿಮ್ಮ ಮುಂದಿನ ಮೂವಿಗಳು ಒಳ್ಳೆಯದಾಗಲಿ. ಹಿಂಗೆ ನಮ್ಮಂಥ ಹೊಸಬ್ರಿಗೆ ಸಪೋರ್ಟ್ ನಿಂದ ಇದೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಅಷ್ಟೇ. ನಮ್ಮ ಟೀಮ್ ಅಭಿ ಈಗ ಮಾತಾಡ್ತಾರೆ. ಸೊ ಇವ್ರನ್ನ ನೋಡಿರ್ತೀರಾ, ಆರ್ಟಿಸ್ಟ್, ಆಕ್ಚುಲಿ ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಕಾಮಿಡಿಯನ್, ಚೆನ್ನಾಗಿ ಆಕ್ಟಿಂಗ್ ಎಲ್ಲ ಮಾಡ್ತಾರೆ. ಸೊ ಈಗ ಒಂದು 5 ನಿಮಿಷ ಹೇಳಿದ್ರಿ ಇವಾಗ ಸರಿಯಾಗಿ. ಸರ್ ಶಾರ್ಟ್ ಫಿಲಮ್ ನೋಡಿ ಬನ್ನಿ ಅಂತ ಕರ್ಸ್ಬಿಟ್ಟು ಸ್ಟೇಜ್ ಮೇಲೆ ನಿಲ್ಸ್ಬಿಟ್ಟು ಏನೋ ಒಂದು ಮಾಡಿ ಅಂದ್ಬಿಟ್ರೆ ಅದು ಏನು ಮಾಡೋಕ್ಕಾಗ್ತದಣ್ಣ, ಅದೇ ಬಟ್ಟೆ ಬಿಚ್ಕೊಂಡಿರ್ಬೇಕಷ್ಟೇ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ ಯು, ಯಾಕೆಂದರೆ ನಿಮ್ಮ ಒಂದು ಏನೋ ಅಮೂಲ್ಯವಾದ ಸಮಯನ ಈ ಶಾರ್ಟ್ ಫಿಲಮ್ ನೋಡೋದಕ್ಕೆ ಬಂದು ನಮ್ಮಂಥ ಹೊಸ ಕಲಾವಿದರಿಗೆ, ಹೊಸ ಟೀಮ್ಗೆ ಸಪೋರ್ಟ್ ಮಾಡಿರೋದಕ್ಕೆ. ಸಡನ್ನಾಗಿ ಅವ್ರು ಮೈಕ್ ಕೊಟ್ಟಿದ್ದು ಏನೋ ಮಾತಾಡೋಕ್ಕಾಗ್ತಾ ಇಲ್ಲ. ಒಂಚೂರು ನೀರನ್ನು ಕೊಡೋಣ. ಸೊ ಸರ್ ನಮಸ್ತೆ. ಎಲ್ರಿಗೂ ನಿಮ್ಮಂಥ ಆಶೀರ್ವಾದ ನಮ್ಮ ಚಿಕ್ಕ ಪುಟ್ಟ ಕಲಾವಿದರಿಗೆ ಇದ್ರೆ ನಾವು ಏನೋ ಒಂದು ಸಾಧಿಸೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನನಗಿಂತ ಚೆನ್ನಾಗಿ ನಮ್ಮವ್ರು ಇನ್ನೊಬ್ರು ಇದ್ದಾರೆ, ಭರತ್ ಅಂತ ಸರ್. ಬನ್ನಿ. ಅವ್ರು ಆಕ್ಚುಲಿ ಒಬ್ಬ ಸಿಂಗರು. ಸೊ ನೀವು ಒಪ್ಪೋದಾದ್ರೆ ಒಂದು ಸಾಂಗ್ ಕೂಡ ಆಡ್ತಾರೆ ಅವರು. ಮೊನ್ನೆ ತಾನೇ ಒಂದು ಅವಾರ್ಡ್ ಬಂದಿದೆ ಅವ್ರಿಗೆ. ಒಂದು ಸ್ಟೇಜ್ ಮೇಲೆ ಒಂದು ಸಾಂಗ್ ಆಡಕ್ ಹೋದ್ರು. ಸೊ ಅವ್ರು ಕಣ್ಮುಚ್ಕೊಂಡು ಯಾವ ತರ ಫೀಲಿಂಗ್ ಮಾಡಿದ್ರು ಕಂಡ್ಬಿಟ್ರೆ ಯಾರು ಇರ್ಲಿಲ್ಲ. ಸೊ ಇಲ್ಲ, ನೀವ್ ಯಾರು ಹೋಗ್ಬೇಡಿ ಪ್ಲೀಸ್. ಒಂದ್ ಸಾಂಗ್ ಇವರೇ ಒಂದು ಸಾಂಗ್ ಬರ್ದಿದ್ದಾರೆ, ಅದನ್ನ ಇನ್ನೇನ್ ನೆಕ್ಸ್ಟ್ ಮಂತ್ ಏನೋ ರಿಲೀಸ್ ಆಗ್ತಾ ಇದೆ, ಅದು ಇವಾಗ ಆಡ್ಬಿಡಿ, ಸರ್ಪ್ರೈಸ್ ಆಗಿರ್ಲಿ. ಸ್ಟೇಜ್ ಮೇಲೆ ಯಾವತ್ತೂ ಮಾತಾಡಿರಲಿಲ್ಲ ನಾನು, ಸ್ಟೇಜ್ ಫೇರ್ ಇದೆ, ಅದಕ್ಕೆ ಹೇಳ್ತಿದ್ರು. ಎಲ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯ್ತು ಹಿಂಗಡೆ. ಬಂದಿದ್ದಕ್ಕೆ ಅಷ್ಟೇ. ಥ್ಯಾಂಕ್ ಯು. ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ನೆಕ್ಸ್ಟ್ ಒಂದು ಶಾರ್ಟ್ ಮೂವಿ ಬರ್ತಿದೆ, ಇನ್ವೇಟ್ ಅಂದ್ಬಿಟ್ಟು, ಸೈನ್ಸ್ ಫಿಕ್ಷನ್ ಥ್ರಿಲ್ಲರು. ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥಿಯೇಟರ್ ಆರ್ಟಿಸ್ಟ್ ಫ್ರಮ್ ಕನ್ನಡ ಫಿಲ್ಮ್ ಫೆಸ್ಟಿವಲ್ ಇನ್ಕ್ಲೂಡ್ ಆಗಿದ್ದೀವಿ. ಸೊ ಏನೋ ಮಾತಾಡಿದ್ದಾರೆ. ಒಂದು ಫೀಲ್ ಹೆಂಗಿತ್ತು ಅಂದರೆ, ಒಂದು ಟಿಪಿಕಲ್ ಮೂವಿ ನೋಡ್ದಂಗಿತ್ತು ಫೀಲ್. ಆ್ಯಕ್ಚುಲಿ ಕ್ಯಾಸ್ಟಿಂಗ್ ಆಗಿರ್ಬೋದು, ಎಲ್ಲ ಆಸ್ಪೆಕ್ಟ್ಸ್ ಇದೆ, ಲೈಕ್ ಸೌಂಡ್, DOP, ಮೇಕಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡೋಣ ಮುಂದಿನ ಪ್ರಾಜೆಕ್ಟ್ಸ್ ಖರ್ಚಿರೋದು. ಥ್ಯಾಂಕ್ ಯು ಸೊ ಮಚ್, ಆಲ್ ದ ಬೆಸ್ಟ್. ಎಲ್ಲರಿಗೂ ಇಲ್ಲಿ ನೀವೆಲ್ಲ ಬಂದಿರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಇಂಥ ಶಾರ್ಟ್ ಫಿಲ್ಮ್ ಮೇಕರ್ಸ್ಗೆ ನಿಮ್ಮ ಸಪೋರ್ಟ್ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ನನ್ನ ಹೆಸರು ರೋಷನ್ ಅಂತ, ನಾನೊಂದು ಫಿಲ್ಮ್ ಡೈರೆಕ್ಟರ್. ನಂದೊಂದು ನಿಮಿತ್ತ ಮಾತ್ರ ಅಂತ ನನ್ನೊಂದು ಫಿಲ್ಮ್ ರಿಲೀಸ್ ಆಗ್ತಾ ಇದೆ ನವೆಂಬರ್ ಎಂಡಲ್ಲಿ. ಸೊ ಪೂರ್ಣಚಂದ್ರ ಮೈಸೂರವರು ಮತ್ತು ಸಂಗೀತ ರಾಜೀವ್ ಅವರು ಆಕ್ಟ್ ಮಾಡಿದ್ದಾರೆ. ಕನ್ನಡ ಫಿಲ್ಮ್ ಕ್ಲಬ್ ಅವರು ತುಂಬ ಸಪೋರ್ಟ್ ಇದೆ ನನ್ನ ಫಿಲ್ಮ್ ಮೇಲೆ. ಸೊ ಈ 2 ಶಾರ್ಟ್ ಫಿಲ್ಮ್ ಏನು ನೋಡಿದ್ದೀರಾ, ಇದು ನೋಡಿದ ತಕ್ಷಣ ನನಗೆ ನನ್ನ ಶಾರ್ಟ್ ಫಿಲ್ಮ್ ಮೆಮರೀಸ್ ವಾಪಸ್ ಬರ್ತಾ ಇತ್ತು. ನನಗೆ ಇಷ್ಟು ದೊಡ್ಡ ಟೀಮ್ ನೋಡ್ಬಿಟ್ಟು ನನಗೆ ಖುಷಿ ಆಗ್ತಾ ಇದೆ. ಅಂತಾರೆ ನನ್ನ ಶಾರ್ಟ್ ಫಿಲ್ಮಲ್ಲಿ ಎಲ್ಲ ಕೆಲಸ ನಾನೇ ಮಾಡಿದೆ. ಡೈರೆಕ್ಷನ್ ನಾನೇ ಮಾಡಿದೆ, DOP ಕೆಲಸ ನಾನೇ ಮಾಡಿದೆ, ರೈಟಿಂಗ್ ಎಲ್ಲ ನಾನೇ ಮಾಡಿದೆ, ಎಡಿಟಿಂಗ್ ಎಲ್ಲ ನಾನೇ ಮಾಡಿದೆ. ಸೊ ನಿಮ್ಮದೊಂದು ಒಳ್ಳೆ ಪ್ರೊಫೆಷನಲ್ ಸೆಟಪ್ ನೋಡಿ ನನಗೂ ಒಂಥರ ಖುಷಿ ಆಯಿತು. ನಾವು ಸಿಂಪಲ್ ಆಗಿ ಯೂಟ್ಯೂಬಲ್ಲಿ ಬಿಟ್ವಿ ಅಷ್ಟೇ, ನಾವು ಈ ಥರ ರಿಲೀಸ್ ಪ್ಲ್ಯಾನ್ ಎಲ್ಲ ಮಾಡಿರಲ್ಲ. ಸೊ ತುಂಬ ಪ್ರೊಫೆಷನಲ್ ಎಫರ್ಟ್ ಹಾಕಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ನೆಕ್ಸ್ಟ್
ನೆಕ್ಸ್ಟ್ ಫಿಲ್ಮ್ ವೆಯ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್. ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ DOP ಚಂದ್ರ ಸರ್ಗೆ. ಸರ್ ಎಲ್ಲಿದ್ದೀರಾ? ಓಕೆ, ಫಸ್ಟ್ ಆಫ್ ಆಲ್ ನಾನು ಶಾರ್ಟ್ ಫಿಲ್ಮ್ ಮಾಡಿ ಫಸ್ಟ್ ರಾಕಟ್ ನಾನು ಮಂಜಣ್ಣ ತೋರಿಸಿದೆ. ಮಂಜಣ್ಣ ಆ್ಯಕ್ಚುಲಿ ಹೋದವಾರ ಸಂಡೇ ಅನ್ಕೊಂತೀನಿ ನಮಗೆ ಪೋಸ್ಟರ್ ಲಾಂಚ್ ಮಾಡ್ಕೊಟ್ರೆ ಅಣ್ಣ ಹಿಂಗೆ ಮಾಡಿದ್ದೀನಿ ಅಂದರೆ 2015 ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ಮಂಜಣ್ಣ. ನಾನು ತುಂಬ ಥ್ಯಾಂಕ್ಸ್. ನಾನು ನಿಕಾನ್ 5300 ಶೂಟ್ ಮಾಡೋದ್ರಿಂದ ಪ್ರತಿಯೊಂದಾಗಲಿ ತಪ್ಪಿಲ್ಲ ಅಂತ ಹೇಳಿಲ್ಲ. ನೀನು ಮುಂದೆ ಪ್ರೋತ್ಸಾಹ, ನೀನು ಮುಂದೆ ಬೆಳಿತೆ ಕಣ, ಹೋಗೋ ನಾನಾಗಲಿ ನನ್ನ ಫ್ರೆಂಡ್ ಅಯ್ಯಪ್ಪ ಆಗಲಿ ಎಲ್ಲಪ್ಪ ಆಗಲಿ ಇವಾಗ ಕಟ್ಕೊಂಡಿರೋ ಟೀಮ್ ಆಗಲಿ ಎಲ್ಲರಿಗೂ ಬ್ಯಾಕ್ ಬೋನ್ ಆಗಿ ನಿಂತಿರೋದು ಮಂಜಣ್ಣ. ಯಾವುದೇ ಒಂದು ಆಕ್ಚುಲಿ ಅವ್ರ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ತುಂಬಾ ಬಿಸಿ ಇದ್ದಾರೆ. ಕಾಲೋನಿ ಶಾರ್ಟ್ ಫಿಲ್ಮ್ ಅದು ಮೂವಿಯಲ್ಲಿ ಅದು ರಾಕಟೆಲ್ಲ ತೋರ್ಸೋದು ತುಂಬಾ ಇಷ್ಟ ಆಯ್ತು. ಇಷ್ಟ ಅಣ್ಣ ತುಂಬಾ ಬಿಸಿ ಇದ್ದೀರಾ ಬರ್ತೀನಿ ಅಂತ ಹೇಳಿದ್ರೆ ಮಗ ನೀನು ಫೋನ್ ಮಾಡೋಣ ಬರ್ತೀನಿ ಟೆನ್ಷನ್ ಯಾಕ ಇವಾಗ ಬರ್ತೀನಿ ಅಣ್ಣ 10 ನಿಮಿಷ ಇದೆ 5 ನಿಮಿಷ ಇದೆ ಒಂಚೂರು ಬೇಗ ಮಗ ಬರ್ತಾ ಇದೀನಿ ಕಣ ಅಂತ ಬಂದ್ರು. ಅಣ್ಣ ತುಂಬಾ ಥ್ಯಾಂಕ್ಸ್. ನನ್ನಂತ ಅಲ್ಲಣ್ಣ ಮುಂದೆ ಬರೋರಿಗೆ ಎಲ್ಲರಿಗೆ ಸಪೋರ್ಟ್ ಮಾಡಿ ಅವರು ನಂತರ ನಿಮ್ಮ ಮುಂದೆ ಬರ್ತಾರೆ. ಇನ್ನ ನಮ್ಮ ಡೈರೆಕ್ಟರ್ ಬಗ್ಗೆ ಮೋಹನ್ ಸ್ಟೋರಿ ತಂದಾಗ ಸ್ಟೋರಿನೇ ಇಷ್ಟ ಆಗಿರ್ಲಿಲ್ಲ. ಬಟ್ ಆ ನರೇಶನ್ ನನ್ನ ಅಣ್ಣ ಸತ್ತು ಮತ್ತೆ ನವೀನ್ ನಮ್ಮ ಇನ್ನೊಬ್ರು ಪ್ರೀತಮ್ ಗೌಡ್ರು ಅಂತಿದ್ದಾರೆ. ನಾನು ಏನೇ ಸ್ಟೋರಿ ಸಜೆಷನ್ ಮಾಡಿದ್ರೆ ಫಸ್ಟ್ ಹೋಗೋದು ನಮ್ಮ ಸಂತು ಅವ್ರ ಹತ್ರ, ಆದ್ಮೇಲೆ ವಿನೋದ್ ಹತ್ರ ಹೋಗುತ್ತೆ. ವಿನೋದ್ ಅವ್ರ ಆದ್ಮೇಲೆ ನಮ್ಮ DOP ಚಂದ್ರ ಸರ್ ಹತ್ರ ಹೋಗುತ್ತೆ. ಬ್ರೋ ಇದೇನೋ ಮಿಸ್ ಹೊಡಿತಿದ್ದೆ ಬ್ರೋ, ಇದೇನೋ ಮಾಡೋಣ ಬ್ರೋ ಅಂತ ಕರೆಕ್ಷನ್ ಆನ್ ದ ಸ್ಪಾಟ್ ಹೇಳ್ತಾರೆ. ಥ್ಯಾಂಕ್ ಯು ಬ್ರೋ. ನಿಮ್ಮ ಸಪೋರ್ಟ್ ಇಲ್ಲದೆ ಮಾಡೋಕ್ಕಾಗಲಿತ್ತು ಒಳ್ಳೆ ಕ್ವಾಲಿಟಿ ತೆಗೆಗೆ. ಇನ್ನು ಫ್ಯೂಚರ್ ಅಲ್ಲಿ ಡಿಸೆಂಬರ್ ಜನವರಿಲಿ ಬಿಗ್ ಮೂವಿ ಸ್ಟಾರ್ಟ್ ಆಗ್ತದೆ. ನೀವೇ DOP ಇವಾಗ ಅನೌನ್ಸ್ ಮಾಡ್ತಾ ಇದ್ದೀನಿ. ಡೈರೆಕ್ಟರ್ ಬೇರೆ ಎಲ್ಲ ಮೋಹನ್ನೇ. ಇದೇ ಟೀಮ್ ಕಂಟಿನ್ಯೂ ಆಗುತ್ತೆ ಬಿಗ್ ಮೂವಿಗೆ. ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಪಾಪ ಅವ್ರಿಗೆ ಜಾಗನೂ ಸಿಕ್ಕಿಲ್ಲ. ಬೇರೆ ಮಾಡಿ ಕುಳಿಸ್ಬಿಟ್ಟು ನೋಡ್ಸಿದ್ದೀನಿ. ಎಲ್ಲ ನನ್ನ ಸ್ನೇಹಿತರು ಬಂದಿದ್ದಾರೆ, ಎಲ್ಲ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನ್ನ ಫ್ರೆಂಡ್ ಕಿಶೋರ್ ಅಂತ ಅವನು ನೆನೆಸ್ಕೊಂಡೆ ಅವನಿಲ್ಲ, ಬಟ್ ಸ್ಟ್ರೆಂತ್ ಆಗಿ ಇಟ್ಕೊಂಡು ಹ್ಯಾಪಿ ಫ್ರೆಂಡ್. ನಮ್ಮ ಮೋಹನ್ ರಾವ್ ತುಂಬಾ ಸಪೋರ್ಟ್ ಮಾಡಿ ಕ್ಯಾಸ್ಟಿಂಗ್ ಮಾಡಿ ನಮ್ಮನ್ನು ಹಾಕೊಂಡು ಮಾಡಿದ್ದಾರೆ. ಹೆಂಗೆ ಬಂತ ಏನೋ ಗೊತ್ತಿಲ್ಲ. ನೀವು ಎಲ್ಲ ಯೂಟ್ಯೂಬಲ್ಲಿ ಶೇರ್ ಮಾಡಿ, ಪರ್ಸ್ನಲ್ ಆಗು ನಮಗೆ ಏನೇನು ನೆಗೆಟಿವ್ ಇದೆಯೋ ಪಾಸಿಟಿವ್ ನಮಗೆ ಹೇಳಿ ನಾವು ತೊಗೊತೀವಿ. ನೆಕ್ಸ್ಟು ಮುಂದೆ ಬರೋದಕ್ಕೆ ತುಂಬ ನಮ್ಮ ಮೇಡಮ್ ಬಂದಿದ್ದಾರೆ. ಅವರಿಂದನೇ ನಾನು ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ವಿಜಯಲಕ್ಷ್ಮಿ ಅಂತ ಏಕ ಅಭಿನಯ ಪಾತ್ರದಲ್ಲಿ ಅವರು. ಹಂಗೆ ಶಾರ್ಟ್ ಮೂವೀಸ್ ಮಾಡ್ತಿರ್ತೀವಿ, ಹಂಗೆ ಬಿಗ್ ಮೂವೀಸ್ ಮಾಡ್ತೀವಿ. ಎಲ್ಲರೂ ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲಿ ತುಂಬ ಜನಕ್ಕೆ ಶೇರ್ ಮಾಡಿ. ನಮ್ಮ ಗಿರಿ ನನಗೆ ರೆಫರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗಿರಿ. ನಮ್ಮ ಸರು ಶಾರ್ಟ್ ಮೂವಿಗೆ ಈ ಥರ ಇನ್ವೆಸ್ಟ್ ಮಾಡಿ ಈ ಥರ ಪ್ರಮೋಷನ್ ಮಾಡಿ ಮಾಡ್ತಿರೋದು ನಮ್ಮ ಭಾಗ್ಯ. ಅದು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಮಾಡ್ತಾ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು ಇದರಲ್ಲಿ. ಇಷ್ಟೊಂದು ಚೆನ್ನಾಗಿ ಬರತ್ತಂತ ನಿಜ ಅನ್ಕೊಂಡಿರ್ಲಿಲ್ಲ. ಆಮೇಲೆ ಒಂದು ಶಾರ್ಟ್ ಫಿಲ್ಮ್ಗೆ ಇಷ್ಟು ಒಳ್ಳೆ ಸಪೋರ್ಟ್ ಸಿಗತ್ತಂತ ಕೂಡ ಅನ್ಕೊಂಡಿರ್ಲಿಲ್ಲ. ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲೀಸ್ ಎಲ್ಲರೂ ಬಂದಿದ್ದಾರೆ. ಸೊ ಬಂದಿರೋ ಎಲ್ರಿಗೂ ಥ್ಯಾಂಕ್ಸ್. ಅಂಡ್ ಹೀಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ಸ್. ಒಂದು ವಿಷಯ ಹೇಳ್ಬೇಕು, ನಾನು ಸಂತು ಕದರ್ ಅಂತ ಹಿಡ್ಕೊಂತಿದ್ದೆ, ಬಟ್ ನಮ್ಮ ಮಂಜಣ್ಣ ಮನೆ ಕದರ್ ಸಂತು ಅಂದ್ರೆ ನಾನು ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಳ್ಬೇಕು ಅಂತ ಅಂದ್ರೆ ನಾನು ಮುಂಚೆಯಿಂದ ಬಂದ್ಬಿಟ್ಟು ಆಂಕರಿಂಗ್ ಫೀಲ್ಡ್ ಇಂದ ಬರ್ತಾ ಇದ್ದೆ. ಅಂಡ್ 93.5 ರೆಡ್ FM ಅಲ್ಲಿ ಒಂದ್ ಸ್ವಲ್ಪ ದಿನ ಶಂಕರಣ್ಣನ ವಾಯ್ಸ್ ಮಾಡ್ತಾ ಇದ್ದ. ತುಂಬಾ ಖುಷಿ ಆಗ್ತದ. ಜನರ ಪ್ರತಿ ವಿಶ್ವಾಸ ನೋಡ್ತಾ ಇದ್ದ. ನಾನು ಮಾತಾ ಇದ್ರ ಬರ್ತಾ ಇರ್ತೇನೆ. ಕನ್ನಡ ಸಿನಿಮಾ ನೋಡ್ತಾ ಇದ್ರೆ ಬೆಳೆಸ್ತಾ ಇದ್ರೆ ಒಂದ್ ಸ್ವಲ್ಪ ಜೋರ ಚಪ್ಪಳ ಬಂದಿದ್ರು, ಇನ್ನೂ ಚೆನ್ನಾಗಿರ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಅದಾಗಿಂದ ಸತ್ಯದ ಧ್ವನಿ ಅಂತ ಒಂದು ಚಾನಲ್ ಇತ್ತು. ಅದ್ರೊಳಗಡೆ ಕ್ರೈಮ್ ಕಥೆಗಳು ಅಂತ ಬರ್ತಿತ್ತು. ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೆ. ಅಬ್ಬಾ ನಡು ರಸ್ತೆಯಲ್ಲೇ ಕೊಂದಳು ಮಾರಿ, ಆದರೂ ಥಿಯೇಟರ್ ಫುಲ್ ಅಲ್ಲೇ ಜನ ಬಂದಿದ್ದರು ನೋಡಲು. ಯಾವುದು ಥ್ಯಾಂಕ್ ಯು. ಸೊ ಈ ತರ ಏನೇನೋ ಮಾಡ್ಕೊಂಡು ಒಂದಿಷ್ಟು ಜರ್ನಿ ಹೋಗ್ತಾ ಇತ್ತು. ಸೊ ಅದರ ಮಧ್ಯದಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಅವ್ರು ಪರಿಚಯ ಆಗ್ತಾರೆ ನನಗೆ ಈಗ ಒಂದು ಹಲವು ವರ್ಷಗಳ ಹಿಂದೆ. ಸೊ ಅಲ್ಲಿಂದ ಕನಸು ಕಾಣ್ತಾ ಹೋಗ್ತೀವಿ. ಒಂದು ಚಾನಲ್ ಓಪನ್ ಮಾಡ್ತೀವಿ, ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಆಕ್ಚುಲಿ ಮೊಬೈಲ್ ಅಲ್ಲೆಲ್ಲ ಶೂಟ್ ಮಾಡ್ತಾ ಇದ್ವಿ. ಆಮೇಲೆ ಬರ್ತಾ ಒಂದಿಷ್ಟು ಕ್ಯಾಮ್ರಾಗ ಅಪ್ಗ್ರೇಡ್ ಆದ್ವಿ. ಅವಾಗಲೇ ನಮ್ಮ ಮಂಜಣ್ಣ ಹೇಳ್ದಂಗೆ ಸೊ ಹೋಗ್ತಾ ಒಂದೇನಂದ್ರೆ ಅಪ್ಗ್ರೇಡೇಷನ್. ಅದು ನಾವ್ ಏನೋ ಒಂದು ಮಾಡ್ತಾ ಇರ್ತೀವಲ್ಲ, ಅದು ಆ ಮೂಮೆಂಟ್ ಇಂದ ಇನ್ನೊಂದು ಮೂಮೆಂಟ್ ಬರ್ತಾ ಇರುತ್ತೆ. ಬಟ್ ಏನಪ್ಪಾ ಅಂದ್ರೆ ನಿಂತ್ಕೊಳಕ್ ಹೋಗ್ಬಾರ್ದು. ಲೈಕ್ ಅದ್ ನಾವು ಮೂವಿಂಗ್ ಅಲ್ಲೇ ಇರಬೇಕು.
ಅಷ್ಟಿದೆ ತರ ಲೈಕ್ ನಾವು ಅನ್ಕೊಳೋದನ್ನ ನಾವ್ ಎಷ್ಟೋದನ್ನ ಆಗ್ಲೆಲ್ಲ ಅನ್ಕೊಂಡೋದನ್ನ ಮಾಡ್ತಾ ಇರ್ತೇವಲ್ವಾ, ಅದು ಒಂದಿನ ನಮ್ಮನ್ನ ಎಲ್ಲಾದ್ರೂ ಒಂದ್ ಕಡೆ ಕರ್ಕೊಂಡು ನಿಲ್ಸುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರುವಂತ ಎಲ್ಲಾ ಗಣ್ಯರಿಗೂ ಕೂಡ ಏನೋ ಚಿಕ್ಕ ಹುಡುಗರು ಮಾಡಿದ್ರೆ ಅಂತ ಅನ್ಬಿಟ್ಟು ಎಲ್ಲೂ ಇಗ್ನೋರ್ ಮಾಡದೇನೆ ಇಲ್ಲ ಪ್ರೋತ್ಸಾಹ ಕೂಡ ನಮ್ ಕಡೆಯಿಂದ ಬೆಳ್ಸೋಣ ಅಂತ ಹೇಳ್ಬಿಟ್ಟು ಬಂದು ನಿಮ್ಮ ಒಂದು ಟೈಮ್ ನಮಗೆ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಅಂಡ್ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಮ್ಮ ಅಣ್ಣ ತಮ್ಮ ಯಾರೇ ಆಗಿದ್ರು ಕೂಡ ನಿಮ್ಮ ಒಂದು ಸಂಡೇ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಪ್ಲಾನ್ ಇದ್ದೇ ಇರುತ್ತೆ. ಬಟ್ ಆದ್ರೂ ಕೂಡ ಇಲ್ಲ, ನಾನು ಈ ತರ ಒಂದು ಪ್ರೀಮಿಯರ್ ಶೋ ಇದೆ, ಅಲ್ಲಿ ಬಂದ್ಬಿಟ್ಟು ನಾನು ಅದನ್ನ ಪ್ರೋತ್ಸಾಹ ಕೊಡ್ತೀನಿ ಅಂತ ಬಂದಿರೋ ನಿಮ್ಗೆಲ್ಲರೂ ಕೂಡ ದೊಡ್ಡ ಥ್ಯಾಂಕ್ಸ್. ಅಂಡ್ ಅಷ್ಟೇ, ಇನ್ನೇನು ನನಗೆ ಹೇಳಕ್ಕಿಲ್ಲ. ಏನು ಅನ್ಸ್ಬಾರ್ದು ಗೊತ್ತಾಗಿಲ್ಲ. ಆಕ್ಚುಲಿ ನಾನೇ ಒಂದು ಡೈಲಾಗ್ ಬರ್ದಿದ್ದೀನಿ, ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಇಷ್ಟಲ್ಲೇ ಒಂದು ಮೂವಿಲಿ ಬರ್ತಾ ಇದೆ ಅದು. ಅಂತಮ್ಮ 21ನೇ ಶತಮಾನದಲ್ಲಿ ಜೋಬಲ್ ದುಡ್ಡು, ಬೈಕಲ್ ಪೆಟ್ರೋಲ್, ಬ್ಯಾಕಲ್ ಫೀಮೇಲ್ ಇದ್ರೆ ಸಾಕು ಲೈಫ್ ಸೂಪರ್ ಅನ್ಕೊಂಡಿರ್ತಾರೆ. ಅಂದ್ರೆ ಬಟ್ಟೆ ತಗೋ ಗೊತ್ತಿಲ್ಲ, ಜೋಬಲ್ ಇರೋ ದುಡ್ಡು, ಬೈಕಲ್ ಇರೋ ಪೆಟ್ರೋಲ್ ಖಾಲಿ ಆಯ್ತಿದ್ದಂಗೆ ಬ್ಯಾಕ್ ಅಲ್ಲಿ ಫೀಮೇಲ್ ಬೈಕ್ ಪಾಸಿ ಜಂಪ್ ಆಗಿ ಹೋಗ್ಬಿಡುತ್ತೆ. ಅದೇ ಫೀಲ್ ಅಲ್ಲಿ ನಮ್ಮ ಹುಡುಗ ಬಾರ್ ಮುಂದೆ ಟೆಂಟ್ ಆಗಿ ಟೈಟ್ ಆಗಿ ಕೊನೆಗೊಂದು ಟಮ್ ಆಟದಲ್ಲಿ ಎತ್ತಾಕೊಂಡು ಹೋಗಿ ಬಿಟ್ಟು ಬರ್ತಾರೆ ಮಚ್ಚ. ಇದೆಲ್ಲ ಬೇಕಾ ನಮ್ಗೆ? ಥ್ಯಾಂಕ್ ಯು.